ಇದು ಸ್ವಂತದವರಿಂದ ತೊಂದರೆ ಅಂತ ಬರುತ್ತಲ್ವ, ಅರ್ಥ ಆಯ್ತಾ? ನಿಮ್ಮ ಸ್ವಂತದವರಿಂದನೇ ತೊಂದರೆ ಅಂತ ಬರುತ್ತೆ. ಕೈ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ, ಕೈ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ, ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳುತ್ತೆ. ಅದನ್ನ ಬಗೆಹರಿಸಿ ಮಾಟ ಮಂತ್ರ ಮಾಡಿರ್ತಾರೆ. ಈಗ ಜೀವ ಎಲ್ಲ ಸುಸ್ತಾಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಮತ್ತೆ ಎಷ್ಟೇ ಆಸ್ಪತ್ರೆಗೆ ಹೋದ್ರೂ ವಾಸೆ ಆಗಿರಲ್ಲ. ಈಗ ಹೊಟ್ಟೆ ಉಬ್ರ ಬಂದಂಗಾಗುತ್ತೆ, ಕೈ ಕಾಲು ಊತ ಬಂದಿರುತ್ತೆ, ಮತ್ತೆ ಕಣ್ತುಂಬ ನಿದ್ದೆ ಬರ್ತಿರಲ್ಲ, ಜನ ದೃಷ್ಟಿಗಳು ಜಾಸ್ತಿ ಆಗಿರುತ್ತೆ. ಈಗ ಎಲ್ಲಾ ಕೆಲ್ಸಗಳು ಹತ್ರಕ್ ಬಂದಿರ್ತವೆ, ಒಂದ್ 5% ಅಲ್ಲಿ ಕೆಲ್ಸಗಳು ನಿಂತೋಗಿರ್ತವೆ. ಅಂತ ಶತ್ರುಕಾಟ ಇರೋವಂಥವ್ರು ವಾಮಾಚಾರ ನಡೆದಿದ್ರೆ ಮಾತ್ರ ಆ ರೀತಿ ಆಗುವಂಥದ್ದು. ಅವಾಗ ಬಂದು ಇಲ್ಲಿ ತಡೆ ಒಡಿಸ್ಕೊಂಡಲ್ಲಿ ಆ ದೃಷ್ಟಿ ಪರಿಹಾರ ಆಗುವಂಥದ್ದು. ಇಲ್ಲಿ ದೃಷ್ಟಿ ಪರಿಹಾರ ಆಗಿ ಮುಂದೆ ನಮ್ಗೆ ಯಾವ ಕೆಲಸ ಕಾರ್ಯಗಳು ಆಗ್ಬೇಕೋ ಆ ಕೆಲಸ ಕಾರ್ಯಗಳು ಶೀಘ್ರವಾಗಿ ನಡೆಯುವಂಥದ್ದು. ನಾವಿಲ್ಲಿ ಮಕ್ಕಳಿಲ್ಲ ಅಂತ ಬಂದ್ವಿ, ಅಲ್ಲೇ 5 ವಾರದಿಂದ ಬರ್ತಾ ಇರೋದು. ಸ್ವಲ್ಪ ಇಂಪ್ರೂವ್ ಆಗ್ತೈತೆ. ಅಮ್ಮ ಒಂದು 9 ವಾರ ಬಂದು ಮರೆ ನೀರು ಹಾಕ್ಸ್ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಹಾಕ್ಸ್ಕೊಂಡ್ಮೇಲೆ ಸ್ವಲ್ಪ ಒಳ್ಳೇದಾಗ್ತೈತೆ. ಇದು 5ನೇ ವಾರ. ನಾವೇನು ಹೇಳಿರಲಿಲ್ಲ, ಅಮ್ಮನೇ ಎಲ್ಲ ಬರ್ದು ತೋರಿಸಿದ್ದು. ನಮ್ಮ ಮಗು ಇಲ್ಲ ಅಂತ ಅಮ್ಮನೇ ಹೇಳಿದ್ದು, ನಾವೇನು ಹೇಳ್ಕೊಂಡಿರಲಿಲ್ಲ. ತುಂಬ ಪವರ್ಫುಲ್ ಆಗಿದೆ ದೇವರು. ಇಲ್ಲಿ ಬಂದಾಗೆಲ್ಲ ನಮಗೆ ಒಳ್ಳೆಯದಾಗಿದೆ. ತುಂಬ ಶಕ್ತಿಯಾಗಿದ್ದ ದೇವರು ಚಾಮುಂಡೇಶ್ವರಿ, ಚೌಡೇಶ್ವರಿ. ನಾವು ಈಗಾಗಲೇ 3 ಸತಿ 4 ಸತಿ ಬಂದು ಹೋಗಿದ್ದೀವಿ. ನಮಗೂ ಪರವಾಗಿಲ್ಲ, ಚೆನ್ನಾಗೈತೆ. ನಾನು ಬೈಕ್ ತಗೋಬೇಕಾಯಿತು, ಬೈಕ್ ತಗೊಂಡೆ. ಆಮೇಲೆ ಕೆಲಸದ ಒಂದು ಪ್ರಾಬ್ಲಮ್ ಆಯಿತು, ಕೆಲಸ ಸಿಕ್ತು.